ಮಿತ್ರರೇ, ನಾನು ಹನುಮಂತ ಘೋಷ್. KSRTC ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ 5ರಂದು ಮುಷ್ಕರಕ್ಕೆ ಕರೆ ನೀಡಿದೆ. ಕಾರಣ ಇಷ್ಟೇ, 1/1/24ರಿಂದ ವೇತನ ಪರಿಷ್ಕರಣೆಯಾಗಬೇಕಾಗಿದೆ. ಹಿಂದೆ 1/1/2020ರಿಂದ 38 ತಿಂಗಳ ಬಾಕಿ ಬರಬೇಕಾಗಿದೆ. ಕೊಡಬೇಕಾಗಿದ್ದನ್ನು ಸರ್ಕಾರ ಕೊಡಬೇಕಾಗಿದೆ. ಅದನ್ನು ಯಾಕೆ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಸರ್ಕಾರ ಏನೋ ಒಂದು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಮೀನಾಮೇಷ ಮಾಡ್ತಾ ಇದೆ. ಈಗ 4 ಸಲ ಮೀಟಿಂಗ್ ಕರೆದು ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಸ್ವತಃ ಸನ್ಮಾನ್ಯ ಮುಖ್ಯಮಂತ್ರಿಗಳು 2 ಸಲ ಮೀಟಿಂಗ್ ಕರೆದರು, ಅವರು ಯಾವುದೇ ಫಲಿತಾಂಶ ಕೊಡಲಿಲ್ಲ. ಮನೆ ಯಜಮಾನ ಪ್ರಾಬ್ಲಮನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿನೇ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದರೆ ಹೇಗೆ? ಸಾರಿಗೆ ನೌಕರರು ಸರ್ಕಾರದ ಸ್ತ್ರೀಶಕ್ತಿ ಯೋಜನೆಯನ್ನು ಚೆನ್ನಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಕೊಡಬೇಕಾಗಿದ್ದನ್ನು ಕೊಡಬೇಕಾಗುತ್ತದೆ. 1/1/2024ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ, ಅದು ಸತ್ಯದ ಮಾತು. 38 ದೊಡ್ಡ ಬಾಕಿ ಕೊಡಬೇಕಾಗಿದೆ, ಅದು ಸತ್ಯವಾದ ಮಾತು. ಯಾಕೆ ಮೀನಾಮೇಷ ಮಾಡುತ್ತದೆ ಸರ್ಕಾರ? ಅಷ್ಟು ಯಾಕೆ ಸಾರಿಗೆ ನೌಕರ ಮೇಲೆ ದ್ವೇಷ, ಅಸೂಯೆ, ವೈಷಮ್ಯ? ಇನ್ನೊಂದು ಯೂನಿಯನನ್ನು ಹುಟ್ಟಿಸಿ ಇವ್ರದ್ದು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತದೆ. ಇದು ಹಾಗಾಗಬಾರದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರು ಅಂತ ಮಾಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಅದು ಕೂಡ ಮಾಡಿಲ್ಲ. ಕೇವಲ ಜಂಟಿ ಕ್ರಿಯಾ ಸಮಿತಿದವರು 25% ವೇತನ ಪರಿಷ್ಕರಣೆಗೆ ಕೇಳಿದ್ದಾರೆ. ಅದನ್ನು ಬಗೆಹರಿಸಿದ್ರೆ ಆಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಸ್ಯೆ ಬಗೆಹರಿಸಲು ಯಾವುದೂ ತೊಂದರೆ ಆಗಲಿಕ್ಕಿಲ್ಲ. ಕಾರಣ ಇಷ್ಟೇ, 15% ವೇತನ ಪರಿಷ್ಕರಣೆಯಾಗಿದೆ. ಸ್ತ್ರೀಶಕ್ತಿ ಯೋಜನೆಯಿಂದಲೂ ಆದಾಯ ಬರ್ತಾ ಇದೆ. ಹಾಗಿದ್ದಾಗ ಸರ್ಕಾರ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಮೀನಾಮೇಷ ಯಾಕೆ ಅನ್ನುವಂಥ ಪ್ರಶ್ನೆ. ಅದರಲ್ಲೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ 6 ಟ್ರೇಡ್ ಯೂನಿಯನ್ಗಳು ಜಬರ್ದಸ್ತಾಗಿ ನಿಮಗೆ ಒತ್ತಾಯ ಮಾಡ್ತಿದ್ದರೂ ಸರ್ಕಾರ ಮಾನ್ಯತೆ ಕೊಡ್ತಿಲ್ಲ. ಇದರಲ್ಲಿ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಆಗಲಿ, ಮಹಾಮಂಡಳಿ ಆಗಲಿ, ಕರ್ನಾಟಕ ನೌಕರ ಫೆಡರೇಷನ್ CITU ಆಗಲಿ, KSRTC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಲಿ, ಕ್ಷೇಮಾಭಿವೃದ್ಧಿ ಮತ್ತು ಅಧಿಕಾರಿಗಳ ಸಂಘ ಆಗಲಿ, ಕರ್ನಾಟಕ ರಾಜ್ಯ ಸಂಘ, ಇವೆಲ್ಲವೂ ನಿಮಗೆ ಒತ್ತಾಯ ಮಾಡ್ತಿದ್ದಾರೆ. ಕಾರಣ, ಟ್ರೇಡ್ ಯೂನಿಯನ್ಗಳಿಗೆ ಮಾನ್ಯತೆ ಇಲ್ಲವೇ? ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಯಾಕೆ ಅವರನ್ನು ಕಾಡಿಸುವುದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದರಿಂದ ಜನ ಬೇಸತ್ತು ಇವತ್ತು ಸಾರ್ವಜನಿಕ ಪ್ರಯಾಣಿಕರು ಬೇಸತ್ತಿದ್ದಾರೆ. ಅದು ಅಲ್ಲದೆ ಸಾರಿಗೆ ನೌಕರರು ಬೇಸತ್ತಿದ್ದಾರೆ. ಕಾರಣ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮನಸ್ಸು ಮಾಡಿ ಸಾರಿಗೆ ಮುಖಂಡರನ್ನು ಕರೆದು ಬಗೆಹರಿಸಿದರೆ ಸಾರ್ವಜನಿಕ ಪ್ರಯಾಣಿಕರಿಗೂ ಅನುಕೂಲವಾಗುತ್ತದೆ, ಅಲ್ಲದೆ ಸಾರಿಗೆ ನೌಕರರ ಕುಟುಂಬಗಳಿಗೂ ಅನುಕೂಲವಾಗುತ್ತದೆ. ಈ ದಿಶೆಯಲ್ಲಿ ಸರ್ಕಾರ ನಡೆಯಬೇಕಾಗಿದೆ. ಇಲ್ಲಂದರೆ ಸರ್ಕಾರಕ್ಕೆ ಚ್ಯುತಿಯು ಬರಬಹುದು. ಇಲ್ಲದಿದ್ದರೆ ಆಗಸ್ಟ್ 5ರಂದು ಕರೆದು ಅನಿರ್ದಿಷ್ಟ ಮುಷ್ಕರ ತಾವೇ ಹೊಣೆಗಾರರಾಗ್ತೀರಿ. ಇದರಿಂದ ಸಾರ್ವಜನಿಕ ಹಿತಾದೃಷ್ಟಿ ಕಾಪಾಡುವುದು ಒಳ್ಳೆಯದು. ಕೇವಲ ನಾವು ಎಸ್ಮಾ ಕಾಯ್ದೆಯನ್ನು, ಪಬ್ಲಿಕ್ ಯುಟಿಲಿಟೀಸ್ ಕಾಯ್ದೆಗಳಿಂದ ಅವರನ್ನು ದಬ್ಬ ಬಿಡ್ಬೋದು ಅನ್ನುವಂಥದ್ದು ಅದು ಎಂದಿಗೂ ಸಾಧ್ಯವಾಗಲಾರದು. ನಾನು 35 ವರ್ಷ ಸರ್ವಿಸ್ ಮಾಡಿದ್ದೇನೆ. ಯಾವುದೇ ವ್ಯಕ್ತಿಗೆ ಇನ್ನೂವರೆಗೂ ಚಾರ್ಜ್ ಶೀಟ್ ಆಗಿಲ್ಲ. ಈ ಟ್ರೇಡ್ ಯೂನಿಯನ್ ಆ್ಯಕ್ಟ್ನಲ್ಲಿ ಇವರು ಮುಷ್ಕರವನ್ನು ಮೂಡಿರುವುದರಿಂದ ಇವರಿಗೆ ಯಾವುದೇ ಸಮಸ್ಯೆಯನ್ನು ಆಗಲಾರದು. ಕಾರಣ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ
ನೀವು ಸಾರಿಗೆ ನೌಕರರ ಬೇಡಿಕೆಗಳನ್ನು ತುರ್ತಾಗಿ ಈಡೇರಿಸಿರಿ. ಇದರಲ್ಲಿ ಸಮಸ್ಯೆ ಇಲ್ಲ. ವೇತನ ಪರಿಷ್ಕರಣೆಗಾಗಿ ತಾವು ಮನಸ್ಸು ಮಾಡಿರಿ ಅಂತ ಕೇಳಿ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.